ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ನೋಡೋದಾದ್ರೆ ಮ್ಯಾಕ್ಸ್ ಸಿನಿಮಾದಿಂದ ಬಿಗ್ ಅಪ್ಡೇಟ್ ಸೂನ್ ಅಂತ ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ಮೇ ಬಿ ಫಸ್ಟ್ ಲಿರಿಕಲ್ ಸಾಂಗ್ ಬರ್ಬೋದು, ನೋಡೋಣ. ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅಲ್ಲಿ ಸಿನಿಮಾ ರಿಲೀಸ್ ಆಗಬಹುದು. ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಕಲ್ಕಿ 2898 AD ಸಿನಿಮಾ ರಿಲೀಸ್ ಆಗಿ ರೆಕಾರ್ಡ್ಸ್ ನ ಕ್ರಿಯೇಟ್ ಮಾಡಿದೆ. ಎಪಿಕ್ ಬ್ಲಾಕ್ ಬಸ್ಟರ್ ಅಂತ ಟೈಟಲ್ ತಗೊಂಡು 555 ಕೋಟಿ ಗ್ಲೋಬಲ್ ರೆಕಾರ್ಡ್ ನ ಮಾಡಿದೆ ನಮ್ಮ ಇಂಡಿಯನ್ ಸಿನಿಮಾ. ನೀವು ಕೂಡ ಥಿಯೇಟರ್ಗೆ ಹೋಗಿ ಈ ಸಿನಿಮಾನ ನೋಡಬಹುದು. ಕನ್ನಡದಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಲ ಪ್ರಿಪೇರ್ ಆಗಿ ಬಂದಿದ್ದೀನಿ. ಮುಂದಿನ ಅಪ್ಡೇಟ್ ನೋಡೋದಾದ್ರೆ ದರ್ಶನ್ ಅವರು ಜೈಲಿಗೆ ಸೇರಿರೋ ಕಾರಣ ಅವರ ಡೆವಿಲ್ ಸಿನಿಮಾ ಈ ವರ್ಷ ಬರೋದು ಡೌಟ್ ಅಂತ ಕಾಣ್ತಿದೆ. ನೋಡೋಣ ಎಷ್ಟು ದಿನ ಜೈಲ್ವಾಸ ಅಂತ. ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಇವತ್ತು ನಮ್ಮ ಗೋಲ್ಡನ್ ಸ್ಟಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹೊಸ ಸಿನಿಮಾದ ಪೋಸ್ಟರ್ ರಿಲೀಸ್ ಆಗಿದೆ. ಒಂದು ಲೆಟರ್, ಅದ್ರ ಮೇಲೆ ಗಣೇಶ್ ಮತ್ತೆ ರಮೇಶ್ ಅರವಿಂದ್ ಅವರ ಫೋಟೋ ಅದರಲ್ಲಿ ಸ್ಟ್ಯಾಂಪ್ ತರ ಇದೆ. ದ ಗ್ರೇಟೆಸ್ಟ್ ಶೋ ಎವರ್ ಸೀನ್ ಅಂತ ಟೈಟಲ್ ನ ಕೊಟ್ಟಿದ್ದಾರೆ. ಇದೇ ಆಗಸ್ಟ್ 16ನೇ ತಾರೀಕು ಫಸ್ಟ್ ಲುಕ್ ಬರುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ಒಳ್ಳೆ ಕಾಂಬಿನೇಷನ್ ಬರ್ತಾ ಇದೆ ಗೋಲ್ಡನ್ ವಿತ್ ಮಾಸ್ಟರ್. ನೋಡೋಣ ಫಸ್ಟ್ ಲುಕ್ ಬರಲಿ. ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಹೇಮಂತ್ ರಾವ್ ಅಂಡ್ ಶಿವಣ್ಣ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರೋ ಸಿನಿಮಾ, ಅದರ ಪೋಸ್ಟರ್ ಇದೇ ಜುಲೈ 4ನೇ ತಾರೀಕು ಬರ್ತಿದೆ. ಐ ಆಮ್ ಎಕ್ಸೈಟೆಡ್ ಈ ಸಿನಿಮಾಗೆ. ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಶ್ರೀಮುರಳಿ ಅವರ ಬಗೀರಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅಂತ ಅಪ್ಡೇಟ್ ಬರ್ತಿದೆ. ನೋಡೋಣ ಲಾಂಗ್ ಗ್ಯಾಪ್ ತಗೊಂಡು ಕಮ್ ಬ್ಯಾಕ್ ಮಾಡ್ತಾರಾ ಶ್ರೀಮುರಳಿ. ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಆರ್ಸಿ ಸ್ಟುಡಿಯೋಸ್ ಬ್ಯಾನರ್ ಅಲ್ಲಿ ಬರ್ತಾ ಇರೋ ಫಾದರ್ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅಂತ ಆರ್ ಚಂದ್ರು ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಪರಮ ಸ್ಟುಡಿಯೋಸ್ ಅಲ್ಲಿ ಏಕಮ್ ಅನ್ನೋ ಒಂದು ವೆಬ್ ಸೀರೀಸ್ ನ ಲಾಂಚ್ ಮಾಡಿದ್ರು. ಅದರ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಇದೇ ಜುಲೈ 13ನೇ ತಾರೀಕು ಏಕಮ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿ ಅದಕ್ಕೆ 149 ರೂಪೀಸ್ ನ ಚಾರ್ಜ್ ಮಾಡ್ತಿದ್ದಾರೆ ಈ ವೆಬ್ ಸೀರೀಸ್ ನ ನೋಡೋದಕ್ಕೆ. ಅಂಡ್ ಕನ್ನಡ ವೆಬ್ ಸೀರೀಸ್ ಗಳು ಇಲ್ಲಿಂದ ಬರೋದಕ್ಕೆ ಶುರು ಆಗ್ಲಿ. ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಏಕಮ್ ಟೀಮ್ಗೆ. ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಭೀಮಾ ಚಿತ್ರದಿಂದ ಮತ್ತೊಂದು ಸಾಂಗ್ ಬಂದಿದೆ, ಡೋಂಟ್ ವರಿ ಬೇಬಿ ಚಿನ್ನಮ್ಮ. ಬಟ್ ಕೇಳಿದಾಗ ನನಗೆ ಆ ಮಟ್ಟಿಗೆ ಏನು ಇಷ್ಟ ಆಗ್ಲಿಲ್ಲ. ನೋಡೋಣ ಸಿನಿಮಾ ಹೇಗಿರುತ್ತೆ ಅಂತ. ಇದೇ ಆಗಸ್ಟ್ 9ನೇ ತಾರೀಕು ರಿಲೀಸ್ ಆಗ್ತಿದೆ. ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಕೃಷ್ಣ ಪ್ರಣಯ ಸಖಿ ಸಿನಿಮಾದಿಂದ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಇದೇ ಆಗಸ್ಟ್ 15ನೇ ತಾರೀಕು ಸಿನಿಮಾ ಬರ್ತಿದೆ. ಮತ್ತೆ ಎಲ್ಲ ಒಟ್ಟಿಗೆ ಒಂದೇ ತಿಂಗಳಲ್ಲಿ ಬರ್ತಿದ್ದಾರೆ. ಇದು ಸ್ವಲ್ಪ ಡೌಟ್ ಕ್ರಿಯೇಟ್ ಮಾಡುತ್ತೆ, ಯಾವ ಸಿನಿಮಾಗೆ ಹೋಗೋದು ಯಾವ ಸಿನಿಮಾಗೆ ಹೋಗದೆ ಇರೋದು ಅಂತ. ಕನ್ನಡ ಸಿನಿಮಾಗಳು ಆಗಸ್ಟ್ ಅಲ್ಲೇ ಬರ್ತಿದೆ. ನೋಡೋಣ ಯಾವ ಸಿನಿಮಾಗಳು ಗೆಲ್ಲುತ್ತೆ ಅಂತ. ಇದಿಷ್ಟಾಗಿತ್ತು ಈಗಿನ ಲೇಟೆಸ್ಟ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಗಾದ್ರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.